ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಮನೆ ಹೇಗಿದೆ ಮತ್ತು ನಾ ಎಲ್ಲಿ ವಿಡಿಯೋ ಮಾಡ್ತೀನಿ, ಯಾವ ರೀತಿ ವಿಡಿಯೋ ಮಾಡ್ತೀನಿ, ಯಾವ ರೀತಿ ಏನೇನು ಗ್ಯಾಜೆಟ್ ಎಲ್ಲ ಯೂಸ್ ಮಾಡ್ತೀನಿ ಪ್ರತಿಯೊಂದು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸ ಯೂಟ್ಯೂಬರ್ಸ್ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ತುಂಬ ಯೂಸ್ಫುಲ್ ಇದೆ ವಿಡಿಯೋ. ಬನ್ನಿ ಫ್ರೆಂಡ್ಸ್, ಇವತ್ತು ಕಂಪ್ಲೀಟಾಗಿ ನೋಡೋಣ ನಮ್ಮ ಮನೆ ಮತ್ತು ನಮ್ಮ ಒಂದು ಸ್ಟುಡಿಯೋ ಹೇಗಿದೆ ಅಂತೇಳಿ. ಗಾಯ್ಸ್, ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಒಂದು ಮನೆ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚಿಕ್ಕದಿದೆ ಅಂತೇಳಿ ಮನೆ. ಇದೇ ನಮ್ಮ ಮನೆ. ನಾವೇನು ರಿಚ್ ಅಲ್ಲ, ಏನಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಇಲ್ಲಿ ನೋಡಿ ನಮ್ಮ ಮೇಕೆ ಮುಕ್ಕೊಂಡಿದೆ, ಈ ಥರ ಇದೆ. ಎಲ್ಲ ಏನೋ ಎಲ್ಲ ಇಟ್ಟಿದ್ದೀವಿ ಇಲ್ಲಿ. ಅದಕ್ಕೆ ಮೇವು ಅದು ಎಲ್ಲ ಇಟ್ಟಿದ್ದೀವಿ. ಇಲ್ಲೆಲ್ಲ ಈ ಥರ ಇದೆ ಹೊರಗಡೆ. ಆಮೇಲೆ ಅದು ಸರ್ಕಾರದಿಂದ ಬಂದಿರೋವಂಥ ನಳ, ಅಲ್ಲಿ ನಾವು ಹಾಕೊಂಡಿರೋವಂಥ ನಳ, ಈ ಥರ ಇದೆ ಮನೆ ಔಟ್ಡೋರ್ ಎಲ್ಲ. ನೋಡಿ ಒಂದ್ಸತಿ ಈ ಕಡೆಯಿಂದ ತೋರಿಸ್ತೀನಿ. ಚೆನ್ನಾಗಂತೆ ಅಲ್ಲಿ ನೋಡಿ. ಇದು ಏನು ನೋಡ್ತಾ ಇದ್ರಲ್ಲ, ಇದಿಷ್ಟು ನಮ್ಮ ಮನೆ ಹೊರಗಡೆ, ಅಂದರೆ ಔಟ್ಡೋರ್. ಇಲ್ಲಿ ಈ ಥರ ಇದೆ. ಈ ಕಡೆ ಎರಡು, ನಾವು ಈ ಕಡೆ ಹೊರಗೆ ಹೋಗ್ಬೇಕಂದ್ರೆ ಬರೀ ಚಿಕ್ಕ ಇಷ್ಟೇ ದಾರಿ ಇರೋದು, ಸಂಧಿ ಚಿಕ್ಕ. ನಮ್ಮ ಮನೆಗೆ ಬರೋಕ್ಕೆ ತುಂಬ ಚಿಕ್ಕದಿದೆ ದಾರಿ. ನೋಡಿ, ಕಾಣ್ತಾ ಇರ್ಬೋದೆಲ್ಲ ಎಷ್ಟಿದೆ. ಇವಾಗ ಮನೆ ಒಳಗಡೆ ಹೋಗೋಣ ಬನ್ನಿ. ಇವಾಗ ಮನೆ ಒಳಗಡೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಫಸ್ಟು ಮನೆ ಒಳಗಡೆ ಬಂದರೆ ಎಂಟ್ರಿ ಆದಗಳೇ ಕಾಣೋದೇ ನಿಮಗೆ ಅಡುಗೆ ಮನೆ. ಹೌದು ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಅದೇನೋ ಕಾರಣಗಳಿಂದ ಈ ಥರ ಆಯಿತು. ಈ ಥರ ನಮ್ಮದು ನೋಡ್ತಾ ಇದ್ರಲ್ಲ, ಫುಲ್ ತಗಡ ಮನೆ, ಅಂದರೆ ಪತ್ರಾಸ್ ಅಂತಾರಲ್ಲ, ಅದು ಹೆವಿ ಸೆಕೆ ಆಗುತ್ತೆ ಗುರು ಬೇಸಿಗೆಯಲ್ಲಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಇದೆಲ್ಲ ಈ ಥರ ಪಾತ್ರೆಗಳು, ಅದು ಇದು, ಮತ್ತು ಆಡಿಗೆ ಸ್ವಲ್ಪ ಹೊಟ್ಟು, ಅದು ಇಲ್ಲಿ ಕಾಯಿಪಲ್ಲೆ, ಚೇರು, ಜೋಳ ಅವೆಲ್ಲ ಇದೆ. ಈ ಥರ ಇದೆ ನೋಡಿ ಇವರು ಕಂಪ್ಲೀಟಾಗಿ ಮನೆ ನೋಡ್ತಾ ಇರೋದು. ಇಷ್ಟಿದೆ. ಇದೆಲ್ಲ ಒಲೆ ಅದು ಇದೆ. ಇಲ್ಲಿ ಗ್ಯಾಸು, ಆಮೇಲೆ ಅದು ಸ್ವಲ್ಪ ದೇವ್ರ ಮನೆ ಥರನೇ, ಇದು ಸ್ವಲ್ಪ ಇಲ್ಲೇ ದೇವ್ರ ಜಗಲಿ ಅಂತಾರಲ್ಲ, ಅದನ್ನು ಮಾಡಿದ್ದೀವಿ. ಕಂಪ್ಲೀಟಾಗಿ ಹೇಳೋದಂದರೆ ಇಷ್ಟಿದೆ ನಮ್ಮ ಮನೆ. ಇಷ್ಟೇ ನೋಡಿ. ಇವಾಗ ನಾನು ನಮ್ಮದು ಇನ್ನೊಂದು ರೂಮ್ ಇದೆ. ಇದೇ ಲಾಸ್ಟ್, ಎರಡೇ ರೂಮ್ ಇರೋದು ನಮ್ಮ ಮನೆಯಲ್ಲಿ, ಎರಡೇ ರೂಮು. ಈ ರೂಮಲ್ಲಿ ಎಂಟ್ರಿ ಆಗೋದಾದರೆ ನೋಡೋಣ. ಇವಾಗ ಲೈಟ್ ಹಾಕ್ತೀನಿ. ಇದು ಕೂಡ ಲೈಟ್ ಹಾಕಿದ್ದಿಲ್ಲ, ಹಾಕಿದೆ ಇವಾಗ ಇದನ್ನು ಲೈಟ್ ಹಾಕೋಣ. ಇಲ್ಲಿ ಫ್ಯಾನ್ ಹಚ್ಚಿದ್ದೀನಿ, ತುಂಬ ಸೆಕೆ ಆಗುತ್ತೆ ಅಂತೇಳಿ. ಇವಾಗ ಎಂಟ್ರಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಇದೆ ನೋಡಿ, ಇಲ್ಲೆಲ್ಲ ಇದು ಇದೆ, ಈ ಥರ ಇದೆ ಫುಲ್ಲು. ಇಲ್ಲೆಲ್ಲ ಈರುಳ್ಳಿ ಅದನ್ನೆಲ್ಲ ಹಾಕಿದ್ದೀವಿ, ಏನೇನೋ ಇಟ್ಟಿದ್ದೀವಿ, ಇಟ್ಟಂಗಿ ಅದು ಏನೇನೋ ಎಲ್ಲ ಕೆಲಸ ಇದೆ ನಮ್ಮ ಮನೆಯದು, ಅವೆಲ್ಲ ಇಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ ಚೀಲ, ಅದು ವಾಟ್ರ್ ಬಾಟ್ಲು, ಬ್ಯಾರಲು, ಹಾಸಿಗೆಗಳು. ಇಲ್ಲಿ ನೋಡಿ ನಮ್ಮ ತಮ್ಮ ಮಲ್ಕೊಂಡಿದ್ದಾನೆ. ಹಾಯ್ ಮಾಡು, ಯಾವ್ದು ಹೇಳು. ನೋಡಿ ಮಲ್ಕೊಂಡಿದ್ದ ಎದ್ದ. ಇವೆಲ್ಲ ಹಾಸಿಗೆ ಗೀಸಿಗೆ ಎಲ್ಲ ಇದೆ ಫ್ರೆಂಡ್ಸ್. ಇದು ಒಂದಷ್ಟು, ಇದು ಮೇಲೆ ಲೈಟ್ ಇದೆ. ಇದು ಏನಪ್ಪ ಅಂದರೆ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಇದೆ. ನಾನು ವಿಡಿಯೋದಲ್ಲಿ ಹಾಕೋತೀನಲ್ಲ, ಅದು ಇದೆ. ಒಂದೊಂದು ಟೈಮ್ ಹಾಕೋತೀನಿ, ಒಂದೊಂದು ಟೈಮ್ ಹಾಕೊಳಲ್ಲ. ಇಲ್ಲಿ ಸ್ವಲ್ಪ ಅದು ಇದು ಇದೆ. ಆಮೇಲೆ ಇಲ್ಲಿ ಸ್ವಲ್ಪ ಬುಕ್ಸು ಅದು ಇದೆ. ಇದು ಏನಪ್ಪ ಅಂದರೆ ಇದು ಡಿ ಬಾಸ್ ಅವ್ರದ್ದು ಫೋಟೋನ ಒಬ್ಬರು ನನಗೆ ಆರ್ಟ್ ಮಾಡಿ, ಅಂದರೆ ಅದನ್ನು ಕೈಲೇ ಚಿತ್ರ ತೆಗೆದು ಕಳಿಸಿದ್ರು. ಅದ್ರ ಫೋಟೋಸ್ಗಳು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೋಬೋದು. ಅದು ಇದು ಅದಕ್ಕೆ ಸುಮ್ಮನೆ ಇಲ್ಲಿ ಇಟ್ಟಿದ್ದೀನಿ. ಆ ಮೇಲ್ಗಡೆ ಇಟ್ಟಿರೋದು ಎಲ್ಲ ನಮ್ಮ ಮನೇಲಿ ಕರೆಕ್ಟಾಗಿ ಅದನ್ನೆಲ್ಲ ಹಾಕೋಕ್ಕೆ ಪ್ಲೇಸ್ ಇಲ್ಲ, ಅದಕ್ಕೆ ಸುಮ್ಮನೆ ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ಬಂದರೆ ಗುರು, ಇಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದೀನಿ. ಇದು ಮೆಟಲ್ ಬಂದುಬಿಟ್ಟು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ಸಾರಿ ಫ್ರೆಂಡ್ಸ್, ಇಷ್ಟೊತ್ತನ ಫ್ಯಾನ್ ಹಾಕಿದೆ, ಅದಕ್ಕೆ ಆ ಥರ ನಾಯ್ಸ್ ಬರ್ತಾ ಇತ್ತು. ಇದು ಈ ಥರ ಮೆಟಲ್ ಏನಪ್ಪ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಯಾವುದೋ ಒಂದು ಪರೀಕ್ಷೆಯಲ್ಲಿ ಏನೋ ಇದು ಮಾಡಿದಾಗ ಕೊಟ್ಟಿರೋವಂಥ ಮೆಟಲ್ ಇದು. ಆಮೇಲೆ ಇಲ್ಲೆಲ್ಲ ಲೈಟಿಂಗ್ಸು, ಇದು ಬಂದರೆ ಇಲ್ಲೆಲ್ಲ ಲೈಟು, ಇದು RGB ಲೈಟು, ಇದನ್ನ ವೀಡಿಯೋದಲ್ಲಿ ಯೂಸ್ ಮಾಡ್ತೀನಿ. ಮತ್ತು ಇದು ನಾನು ಯೂಸ್ ಮಾಡೋ ಹೇರ್ಬಡ್ಸು, ಇದು ಈ ಲೈಟ್ಸ್ದು ಇದು ಬಾಕ್ಸು, ಇದು ಕಾಣಿಸ್ತಾ ಇದೆಯಲ್ಲ, ಈ ಲೈಟ್ಸ್ದು ಅದು ಬಾಕ್ಸು. ಆಮೇಲೆ ನಾನು ಯೂಸ್ ಮಾಡೋವಂಥ 2 ಪರ್ಫ್ಯೂಮ್ಸು, ಒಂದು ಫಾಗು, ಇನ್ನೊಂದು ಮೂನ್ ಲೈಟು, ಆಮೇಲೆ ಪ್ಲಗ್ಗು, ಚಾರ್ಜರಿಂದು ಹೊಸ ತಂದೆ ಇದು. ಮತ್ತು ಇಲ್ಲಿ ಏನು ನೋಡ್ತಾ ಇದ್ದಾರಲ್ಲ, ಈ ಮೊಬೈಲ್ ಬಾಕ್ಸು ನಾನು ಕೈಯಲ್ಲಿ ಹಿಡಿದಿರೋವಂಥ ಮೊಬೈಲ್ದು. ನಾಳೆ ಏಪ್ರಿಲ್ 26ನೇ ತಾರೀಕು ಬಂದರೆ
ಈ ಮೊಬೈಲ್ ತೊಗೊಂಡು 3 ವರ್ಷ ಆಗುತ್ತೆ. ಬಾಕ್ಸ್ ಇನ್ನೂ ಹಾಗೆ ಇಟ್ಟಿದ್ದೀನಿ ಗುರು. ನೋಡಿ ಇವೆಲ್ಲ ಏರ್ಫೋನ್ಸು ಅವೆಲ್ಲ ಏನೋ ಇಟ್ಟಿದ್ದೀನಿ ಅದರಲ್ಲಿ. ಇದು 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 ಗುರು, ಇದು ಏನು ಇದು ಗ್ಯಾಂಗ್ ಬೋರ್ಡು ಅದೆಲ್ಲ ಇದೆ. ಈ ಥರ ಇದೆ ಕಂಪ್ಲೀಟಾಗಿ ರೂಮು. ಇಲ್ಲೇ ನಾನೆಲ್ಲ ವೀಡಿಯೋಸ್ ಮಾಡೋದು. ಇಲ್ಲಿ ಕರೆಕ್ಟಾಗಿ ಈ ಪ್ಲೇಸಲ್ಲಿ ರಿಂಗ್ ಲೈಟ್ ಹಾಕ್ತೀನಿ. ಹಾಕಿ ಇಲ್ಲೊಂದು RGB ಲೈಟ್ ಇಟ್ಕೊಂಡು ಇಲ್ಲಿ ಹಿಂದ್ಗಡೆ ಬೇಕಂದರೆ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ತೀನಿ, ಇಲ್ಲ ಅಂದರೆ ಹಾಕಲ್ಲ. ಹಾಕಿ ವಿಡಿಯೋನ ಶೂಟ್ ಮಾಡ್ತೀನಿ. ಅದನ್ನೆಲ್ಲ ಒಂದು ಸತಿ ಶಟಪ್ ಕೂಡ ಮಾಡಿ ತೋರಿಸ್ತೀನಿ. ಇವಾಗ ಒಂದು ಸತಿ ಲೈಟ್ ಆನ್ ಮಾಡ್ತೀನಿ, ಹೇಗೆ ಕಾಣುತ್ತಂತ ನೋಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಲೈಟಿಂಗ್ಸ್ ಆನ್ ಆದರೆ ಈ ಥರ ಕಾಣುತ್ತೆ. ಸಖತ್ತಾಗಿರುತ್ತೆ ಇದು ಮಾತ್ರ. ಮನೆ ನೀವೇನಾದರೂ ಪಾರ್ಟಿ ಫಂಕ್ಷನ್ ಮಾಡೋದಾದರೆ ಈ ಥರ ಲೈಟ್ಸ್ ಯೂಸ್ ಮಾಡ್ಬೋದು. ಈ ಥರ ಇದೆ ನೋಡಿ ಗುರು. ಆವಾಗಲೇ ಈ ಥರ ಕಾಣ್ತಾ ಇತ್ತು, ಇವಾಗ ಯಾವ ಥರ ಕಾಣುತ್ತೆ ನೋಡಿ ಗುರು. ವಾರೇ ವಾ, ಸಖತ್ತಾಗಿ ಕಾಣುತ್ತೆ ಗುರು. ರೂಮ್ ಮಾತ್ರ ಈ ಥರ ಫುಲ್ ರೂಮ್ ಇದೇ ಥರ ಮಾಡ್ಕೊಂಡ್ಬಿಡ್ಬೇಕು. ಒಂದು 4 ಲೈಟ್ ಹಾಕಿದ್ರೆ ಸಾಕತ್ತಾಗಿ. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ ಈ ರೀತಿ ಇರುತ್ತೆ. ಏನೋ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಂದ್ಕೊಂಡು ಸೆಟಪ್ ಮಾಡ್ಕೊಂಡಿದ್ದೀನಿ ಗುರು. ಸುಮ್ಮನೆ ಅದೊಂದು ಮಾಡಷ್ಟೇ ಇದು ಮಾಡಿದ್ದೀನಿ. ಏನು ಹೇಗೋ ಮಾಡ್ತಾಯಿದ್ದೀನಿ ವೀಡಿಯೋಸ್ಗಳನ್ನ. ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಯಾವ ರೀತಿ ಅಂತಂದರೆ, ಇವಾಗ ನಾನು ವೀಡಿಯೋಸ್ಗಳನ್ನ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಯಾರೂ ಇರಬಾರ್ದು. ಅಂದರೆ ಯಾಕಂದರೆ ಇರೋದೇ 2 ರೂಮು. ಅಂದರೆ ಈ ನಮ್ಮ ಮನೆಯಲ್ಲಿದ್ದಾಗ ವೀಡಿಯೋಸ್ ಮಾಡೋದಾಗಲ್ಲ. ಯಾರು ನಮ್ಮ ಮನೆಯಲ್ಲಿ ಇಲ್ಲದೆ ಇರುವಂಥ ಟೈಮ್ ನೋಡ್ಕೊಂಬಿಟ್ಟು ಗುರು ವೀಡಿಯೋಸ್ಗಳನ್ನ ಮಾಡ್ತೀನಿ ಇಷ್ಟೇ. ಮತ್ತು ಯಾರು ಇಲ್ಲದೆ ಇರೋ ಟೈಮಲ್ಲಿ ನೋಡ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ತೀನಿ. ಮೊದಲೆಲ್ಲ ಒಂದು ದಿನಕ್ಕೆ 4, 5, 10 ಆದರೆ 10 ವೀಡಿಯೋಸ್ಗಳನ್ನೆಲ್ಲ ಇನ್ಸ್ಟಾಗ್ರಾಮ್ಗೆ ಮಾಡ್ತಾಯಿದ್ದೆ. ಬಟ್ ಇವಾಗ ಡೈಲಿ ಒಂದು ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಮನೆಯಲ್ಲೇ ಇರ್ತೀನಿ ಅಂಥೇಳಿ ಇವಾಗ ಇಷ್ಟು ವೀಡಿಯೋಸ್ ಮಾಡ್ತೀನಿ ಡೈಲಿ ಒಂದು. ನಮ್ಮ ಮನೆಯಲ್ಲಿ ಅಂದರೆ 1 ಅವರ್ ಸಿಗುತ್ತೆ ನನಗೆ ಟೈಮು. ನಮ್ಮಪ್ಪ ಟೇಲರ್ ಇದ್ದಾರೆ, ಅವರು ಟೇಲರ್ ಶಾಪ್ಗೆ ಹೋಗ್ತಾರೆ ಮುದ್ದೆಗಳ ಸಿಟಿಗೆ. ಆಮೇಲೆ ನಮ್ಮಮ್ಮ ಸ್ವಲ್ಪ ಹೊಲಕ್ಕೆ ಅದಕ್ಕೆ ಹೋಗ್ತಾರೆ. ಆಮೇಲೆ ಇವ್ನು ನಮ್ಮ ತಮ್ಮ ಮನೆಯಲ್ಲೇ ಇರ್ತಾನೆ, ಅವನೇನು ಮಾಡಲ್ಲ. ಹಂಗೆ ಇಬ್ಬರು ಅವನು ಕೈಯಲ್ಲಿ ಏನಾದರೂ ಹೆಲ್ಪ್ ಮಾಡ್ತಾನೆ, ಹಂಗೆ ವೀಡಿಯೋ ಮಾಡ್ತಾಯಿರ್ತೀವಿ. ಇಷ್ಟೇ ಗುರು. ಮನೆಯಲ್ಲಿ ಯಾರು ಇಲ್ಲದೆ ಇರೋವಾಗಲೇ ನಾನು ವೀಡಿಯೋ ಮಾಡೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಲೈಟ್ ಬಿತ್ತು. ಸುಮಾರು ಜನ ಕೇಳ್ತಾ ಇದ್ದೀರಿ ಫ್ರೆಂಡ್ಸ್, ಏನಪ್ಪ ಅಂದರೆ ಬ್ರೋ ನೀವು ಯಾಕೆ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೇ ಕಲರ್ ಶರ್ಟು ಒಂದೇ ಶರ್ಟ್ ಹಾಕೊಂಡು ವೀಡಿಯೋಸ್ ಮಾಡ್ತೀರಾ ಅಂತೇಳಿ. ನೋಡಿ ಫ್ರೆಂಡ್ಸ್, ನಾನು ಒಂದೇ ದಿನದಲ್ಲಿ ಮಿನಿಮಮ್ 3, 4, 5 ವೀಡಿಯೋ ಶೂಟ್ ಮಾಡ್ತೀನಿ. ಸಿಗೋದೇ 1 ಅವರ್ ಟೈಮು. ಅದರಲ್ಲಿ ಡ್ರೆಸ್ ಚೇಂಜ್ ಮಾಡಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಆ ಥರ ಒಂದೇ ಶರ್ಟಲ್ಲಿ 3, 4, 5 ವೀಡಿಯೋಸ್ಗಳನ್ನ ಶೂಟ್ ಮಾಡ್ಕೊತಿರ್ತೀನಿ. ನನ್ನ ಡ್ರೆಸ್ ನೋಡಿ ಸಪೋರ್ಟ್ ಮಾಡ್ತಾಯಿಲ್ಲ ನನ್ನ ಜನ, ನಾನು ಕೊಡೋವಂಥ ಕಂಟೆಂಟ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ 0 ಇದ್ದವನು ಇವತ್ತು ಇನ್ಸ್ಟಾಗ್ರಾಮಲ್ಲಿ 85K ಫಾಲೋವರ್ಸು ಮತ್ತು ಯೂಟ್ಯೂಬಲ್ಲಿ 6,000 ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವಾಗ ನಾನು ವೀಡಿಯೋ ಯಾವ ಥರ ಮಾಡ್ತೀನಿ, ಯಾವ ಥರ ಶಟಪ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಫ್ರೆಂಡ್ಸ್ ನಮ್ಮದು ಹಳ್ಳಿ ಆದ ಕಾರಣ ವೀಡಿಯೋ ಮಾಡುವಾಗ ಹೆವಿ ಮೈಕೆ ಮರಿದು ಅದು ಇದು ಹೆವಿ ನಾಯ್ಸ್ ಹೆವಿ ಅಂದರೆ ಹೆವಿ ಬ್ಯಾಕ್ಗ್ರೌಂಡ್ ಎಲ್ಲ ವಾಯ್ಸ್ ಕೇಳ್ತಾ ಇರುತ್ತೆ. ನಮ್ಮದು ಹಳ್ಳಿ ಆದ ಕಾರಣ ಎಲ್ಲ ಮೇಕೆ ಮರಿ ಸೌಂಡು ಅದು ಹೆವಿ ಡಿಸ್ಟರ್ಬೆನ್ಸ್ ಆಗುತ್ತೆ ಗುರು. ಆದರೂ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಇದೆ ನೋಡಿ ರಿಂಗ್ ಲೈಟ್ ಬಾಕ್ಸ್ ಇದೆ. ಇದನ್ನು ಇವಾಗ ರಿಂಗ್ ಲೈಟನ್ನು ಜೋಡ್ಸೋಣ. ಬಾಕ್ಸ್ನೆಲ್ಲ ಇಟ್ಟಿರ್ತೇನೆ, ಮನೆಯಲ್ಲಿ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತೇಳಿ ಇವಾಗ ಜೋಡಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ನಾನು ಈ ಥರ ಬಿಚ್ಚಿ ಬನ್ನಿ ಫುಲ್ ಜೋಡಿಸಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪ್ಯಾನ್ ಬಂದ್ ಮಾಡು. ನೋಡಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ರಿಂಗ್ ಲೈಟನ್ನು ಎಲ್ಲ ಸ್ಟ್ಯಾಂಡನ್ನು ಎಲ್ಲ ಜೋಡಿಸ್ದೆ. ನೋಡ್ತಾ ಇದ್ರಲ್ಲ ಈ ರೀತಿ ಬಂತು. ಈ ಥರ ಸೆಟಪ್ ಮಾಡಿದೆ. ಇವಾಗ ಇದೇ ಕುರ್ಚಿ ಮೇಲೆ ಕುಂತ್ಕೊಂಡು ವಿಡಿಯೋಸ್ ಮಾಡಬೇಕು ಫ್ರೆಂಡ್ಸ್. ಇಷ್ಟು ದಿನ ನಾನು ಹಿಂದ್ಗಡೆ ಬ್ಲ್ಯಾಕ್ ಸ್ಕ್ರೀನ್ ಹಾಕೊಂಡು ಮಾಡ್ತಿದ್ದೆ, ಇಲ್ಲಾಂದರೆ ಸುಮ್ಮನೆ ಪ್ಲೇನ್ ಈ ಥರ ಪಿಂಕ್ ಗೋಡೆ ಅಂತ ಕುಂತ್ಕೊಂಡು ಮಾಡ್ತಾಯಿದ್ದೆ. ಬಟ್ ಇದೆಲ್ಲ ಇವತ್ತು ಸೆಟಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನೋಡೋಣ ಹೇಗೆ ಬರುತ್ತೆ ಅಂತೇಳಿ.
ಚೆನ್ನಾಗಿ ಬಂದರೆ ಓಕೆ, ಇಲ್ಲಾಂದರೆ ಇದ್ರ ಮೇಲೆ ಮತ್ತೆ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ತೀನಿ. ನೋಡೋಣ ಇವಾಗ ಹೇಗೆ ಬರ್ಬೋದು ಅಂಥೇಳಿ. ಬಟ್ ಈ ಒಂದು ಲೈಟಿಂಗ್ಸ್ ಎಲ್ಲ ಇಲ್ಲಾದರೆ ಕರೆಕ್ಟಾಗಿರ್ತಿತ್ತನೋ. ಇರಲಿ, ಪರವಾಗಿಲ್ಲ, ನೋಡೋಣ ಹೇಗಾಗತ್ತೆ ಅಂಥೇಳಿ. ಅದಕ್ಕಿಂತ ಇದು ರಿಂಗ್ ಲೈಟನ್ನು ಈಗ ಆನ್ ಮಾಡೋದಂದರೆ ಇಲ್ಲಿ ಬಟನ್ ಕೊಟ್ಟಿದ್ದಾನೆ. ಈ ಥರ ಆನ್ ಮಾಡಿದ್ರೆ ನೋಡಿ, ಈ ಥರ ಫುಲ್ ಫೋಕಸ್ ಬರುತ್ತೆ. ಮತ್ತು ಇದನ್ನು ಕಲರ್ ಕೂಡ ಚೇಂಜ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಈ ಥರ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಇದು ಆನ್ ಆ್ಯಂಡ್ ಆಫ್ ಬಟನ್ ಆಗಿರುತ್ತೆ. ಎಷ್ಟು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಹೇಗೂ ಸೆಟಪ್ ಮಾಡಿದ್ದೀನಿ. 1-2-3 ವೀಡಿಯೋ ಶೂಟ್ ಮಾಡ್ಕೋತೀನಿ. ಇಷ್ಟ ಫ್ರೆಂಡ್ಸ್ ಈ ಒಂದು ವ್ಲಾಗು. ಇಲ್ಲೇ ನೋಡಿ ನಾನು ಈ ಥರ ಎಲ್ಲ ವೀಡಿಯೋ ಶೂಟ್ ಮಾಡೋದು ಎಲ್ಲ ಹೇಳಿದ್ದೀನಿ. ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಈ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.